ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಧ್ರುವ ಸರ್ಜಾ ಅವರ ಮಾರ್ಟನ್ ಸಿನಿಮಾ KGF ದಾರಿಲಿ ಹೋಗ್ತಾ ಇದೆ. ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಹೊಸ VFX ಆರ್ಟಿಸ್ಟ್ ಗಳು ಬರ್ತಾ ಇದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ಮೇಲೆ FIR ಲಾಕ್ ಆಗಿದೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿವೆ. ಎಲ್ಲ ಮೂವಿ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡ್ ವರೆಗೂ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ಕಲ್ಕಿ ಸಿನಿಮಾ ಕರ್ನಾಟಕದಲ್ಲಿ 68 ಕೋಟಿನ ಕಲೆಕ್ಷನ್ ಮಾಡಿದೆ. ತೆಲುಗು ಪ್ಲಸ್ ಕನ್ನಡ ಎರಡು ಬ್ಯಾಚ್ ಅನ್ನು ಸೇರಿ 68 ಕೋಟಿನ ಕಲೆಕ್ಷನ್ ಮಾಡಿದೆ. ಮ್ಯಾಸಿವ್ ಹಿಟ್ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಇನ್ನು ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ರಕ್ಷಿತ್ ಶೆಟ್ಟಿ ಅವ್ರ ಮೇಲೆ FIR ಲಾಕ್ ಆಗಿದೆ. MRT ಕಂಪನಿಯವರು ಇವ್ರ ಮೇಲೆ FIR ಲಾಕ್ ಮಾಡಿದ್ದಾರೆ. ಕಾರಣ ಇಷ್ಟನೇ, ಬ್ಯಾಚುಲರ್ ಪಾರ್ಟಿ ಅಂತ ಒಂದು ಸಿನಿಮಾ ಬಂತು. ದಿಗಂತಾಗೇನೆ ಲೂಸ್ ಮಾದ ಯೋಗಿ ಇಬ್ರು ಆಕ್ಟ್ ಮಾಡಿರೋ ಅಂತ ಈ ಸಿನಿಮಾದಲ್ಲಿ 2 ಸಾಂಗ್ಸ್ ಗಳನ್ನ ಕಾಪಿರೈಟ್ ಮೇಲೆ ಸ್ಟ್ರೈಕ್ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವ್ರ ಮೇಲೆ. ಸಾಂಗ್ಸ್ ನಮ್ದು ಅದ್ ಯಾವ ರೀತಿ ಕಾಪಿ ಮಾಡಿದ್ರೆ ಅಂತ ರಿಲೀಸ್ ಆಗಿ 100 ಡೇಸ್ ಆಗಿ 200 ಡೇಸ್ ಆಗ್ಬಿಟ್ಟಿದೆ. ಇವಾಗ ಕಾಪಿರೈಟ್ ಹಾಕಿದ್ದಾರೆ. ಬರೋಷ್ಟು ಬರ್ಲಿ, ನಾವು ಕೆರ್ಕೊಂಡ್ಬಿಡೋಣ ಸರಿಯಾಗಿ ಅನ್ಬಿಟ್ಟು ಇರ್ಲಿ ಅಂತ ಮೇಲ್ ಹಾಕವ್ರೆ. ಮಾಡಕ್ ಕೆಲಸ ಇಲ್ಲ ಅವ್ರಿಗೆ. ರಕ್ಷಿತ್ ಶೆಟ್ಟಿ ಅವ್ರ ಮೇಲೆ ಈ ರೀತಿ FIR ಹಾಕ್ಬಿಟ್ಟು ಆಟ ಆಡ್ಕೊಂಡು ಬರೋಷ್ಟು ಬರ್ಲಿ ಅಂತ ಕೆರ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರೆ MRT ಕಂಪ್ನಿ ಏನಿದೀವಲ್ಲ. ರಾಮ್ ಚರಣ್ ಅವರ 16ನೇ ಸಿನಿಮಾ ಸೆಟ್ ಆಗಿದೆ. ಶಿವಣ್ಣ ಅವರು ಈ ಸಿನಿಮಾದಲ್ಲಿ ಕ್ಯಾಮಿಯೋ ಆಗಿ ಕಾಣಿಸ್ಕೊತಾ ಇದ್ದಾರೆ. ಇವ್ರ ಬರ್ತ್ಡೇ ಸ್ಪೆಷಲ್ ಆಗಿ ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ರು RC16 ಕಡೆಯಿಂದ. ಇದಿವಾಗ ಈ ಟೀಮ್ ಕಡೆಯಿಂದ ಎಲ್ಲಾ ತಯಾರಿನೆಲ್ಲ ಮಾಡ್ಕೋತಾ ಇದ್ದಾರೆ. ಪ್ರೀ ಪ್ರೊಡಕ್ಷನ್ ಅಂದ್ರೆ ಕಾಸ್ಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಶೂಟಿಂಗ್ ನ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಮಂತ್ ಆಗಸ್ಟ್ ಇಂದ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಬಹುದು ಅಂತ ಗುಸು ಪಿಸು ಬರ್ತಾ ಇದೆ. ನೋಡೋಣ. ಚೈತ್ರ ಜೆ ಆಚಾರ್ ಅವರು 2 ಸಿನಿಮಾನ ಓಕೆ ಮಾಡ್ಕೊಂಡಿದ್ರೆ ತಮಿಳ್ ಸಿನಿಮಾದಲ್ಲಿ ಅಂತ ಈಗಾಗಲೇ ಹಿಂದೆನೆ ಅಪ್ಡೇಟ್ ಕೊಟ್ಟಿದೆ. ಈ ಟೀಮ್ ಕಡೆಯಿಂದ ಅಫಿಷಿಯಲ್ ಆಗಿ ಯಾರ್ಯಾರ ಜೊತೆ ಆಕ್ಟ್ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈಗಾಗಲೇ ತಮಿಳಲ್ಲಿ ಒಂದು ಸಿನಿಮಾನ ಓಕೆ ಮಾಡಿ ಇಟ್ಕೊಂಡಿದ್ದಾರೆ. ಶಶಿಕುಮಾರ್ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾರ ಅಂತ, ಮುರುಗನ್ ದಾಸನ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾರೋ ಅಂತ ಈ ಸಿನಿಮಾದಲ್ಲಿ ಇವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಈ ಸಿನಿಮಾದ ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ, ಬಟ್ ಆಕ್ಟಿಂಗ್ ಮಾಡ್ತಾ ಇರೋದು ಕನ್ಫರ್ಮ್. ಇದ್ರ ಜೊತೆಗೆ ಇನ್ನೊಂದು ಸಿನಿಮಾನು ಕೂಡ ಕನ್ಫರ್ಮ್ ಆಗಿದೆ. ಶಾಂತಿ ಟಾಕೀಸ್ ಪ್ರೊಡ್ಯೂಸ್ ಮಾಡ್ತಾರೋ ಅಂತ ಶ್ರೀ ಗಣೇಶ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಸಿದ್ಧಾರ್ಥ್ ಅವರು ಆಕ್ಟ್ ಮಾಡ್ತಾ ಇದಾರೆ ಈ ಸಿನಿಮಾದಲ್ಲಿ ಹೀರೋ ಆಗಿ. ಈ ಸಿನಿಮಾದ ಟೈಟಲ್ ಕೂಡ ಇನ್ನು ಫಿಕ್ಸ್ ಆಗಿಲ್ಲ. ಈ ಸಿನಿಮಾದಲ್ಲಿ ಚೈತ್ರ ಆಚಾರ್ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟೊಟ್ಟಿಗೆ 2 ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಚೈತ್ರ ಜೆ ಆಚಾರ್ ಅವರು. ಈ ರೀತಿ ಒಂದು ಎಫರ್ಟ್ ನ ಹಾಕಿ ಫಸ್ಟ್ ಟೈಮ್ ಕಾಲಿವುಡ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಅನಂತ್ ಅಂಬಾನಿ ಅವರ ಮದುವೆ ಆಯ್ತು 2400 ಕೋಟಿ ವೆಚ್ಚದಲ್ಲಿ. ಅಷ್ಟೊಂದು ದುಡ್ಡಿದ್ರೆ ನಾವ್ ಏನೇನೆಲ್ಲ ಮಾಡಬಹುದಾಗಿತ್ತಲ್ಲ. ಈ ಮದುವೆ ಫಂಕ್ಷನ್ ಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಎಂಟ್ರಿ ಕೊಟ್ಟಿದ್ರು. ಅವರ ಹೇರ್ ಸ್ಟೈಲ್ ಲುಕ್ ರಿವೀಲ್ಡ್ ಆಗ್ಬಿಟ್ಟು ಫುಲ್ ಚಿತಾಲ್ ಪತಾಲ್ ಆಗ್ಬಿಟ್ಟು ಫ್ಯಾನ್ಸ್ ಗಳೆಲ್ಲ ಎಕ್ಸೈಟ್ ಆಗ್ಬಿಟ್ಟಿದ್ರು. ಆ ಮದುವೆ ಫಂಕ್ಷನ್ ಅಲ್ಲಿ ಯಶ್ ಅವರು ಅಟ್ಲಿ ಅವ್ರ ಜೊತೆಗೆ ಕೂತ್ಕೊಂಡು ಗುಸು ಪಿಸು ಮಾತಾಡ್ತಾ ಇದ್ರು. ಇದನ್ನ ನೋಡಿದಂತ ಫ್ಯಾನ್ಸ್ ಗಳು ಇವರಿಬ್ರು ಕೊಲಾಬ್ರೇಷನ್ ಅಲ್ಲಿ ಒಂದು ದೊಡ್ಡ ಸಿನಿಮಾ ಆಗ್ತಾ ಇದೆ ಅಂತ ಗಾಸಿಪ್ ನ ಹಬ್ಬಿಸ್ತಾ ಇದಾರೆ, ವೈರಲ್ ಮಾಡ್ತಾ ಇದಾರೆ. ಇದೆಲ್ಲ ಸುಳ್ಳು. ಒಂದು ಫಂಕ್ಷನ್ ಹೋದ್ಮೇಲೆ ಒಬ್ರನ್ನ ಒಬ್ರು ಮಾತಾಡ್ಸೋದು ಕಾಮನ್. ಅದನ್ನೆಲ್ಲ ನಾವು ಏನೋ ಮಾಡ್ತಾ ಇದಾರೆ, ಏನೋ ದೊಡ್ಡ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಅಂತ ಥಿಂಕ್ ಮಾಡೋದನ್ನೆಲ್ಲ ಬಿಟ್ಬಿಡಿ. ಇದನ್ನೆಲ್ಲ ಫ್ಯಾನ್ ರೂಮರ್ ಗಳ ಎಬ್ಬಿಸ್ತಾ ಇದಾರೆ. ಇದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ. ಇನ್ನು ಅಭಿಷೇಕ್ ಅಂಬರೀಶ್ ಅವರ 4ನೇ ಸಿನಿಮಾ ಪೌರಾಣಿಕ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಇದನ್ನ ಡೈರೆಕ್ಟ್ ಮಾಡ್ತಿದ್ರು ಮಹೇಶ್ ಕುಮಾರ್ ಅವರು. ಈಗಾಗಲೇ ಅಯೋಗ್ಯ ಮಾಡಿದ್ದಾರೆ, ಮದಗಜನು ಮಾಡಿದ್ದಾರೆ. ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈ ಸಿನಿಮಾ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇನ್ನೊಂದು 2 ವರ್ಷ ಮುಂದಕ್ಕೆ ಹೋಗ್ಬೋದೇನೋ ಅಥವಾ 3 ವರ್ಷನೇ ಆಗ್ಬೋದು ಅಂತ ಮಹೇಶ್ ಕುಮಾರ್ ಅವರು ಹೇಳ್ತಾ ಇದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ ಅಯೋಗ್ಯ 2 ಅಥವಾ ಮದಗಜ 2 ಇವೆರಡರಲ್ಲಿ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ ಅನ್ಕೊಂಡು ಇವರು ಅಭಿಷೇಕ್ ಅವರ 4ನೇ ಸಿನಿಮಾನ ಪೋಸ್ಟ್ ಪೋನ್ ಮಾಡ್ತಾ ಇದಾರಂತೆ ಇನ್ನೊಂದ್ 2-3 ವರ್ಷ ಮುಂದಕ್ಕೆ. ಪ್ರಭಾಸ್ ಅವರ ದಿ ರಾಜಾ ಸಾಬ್ ಅಂತ ಒಂದು ಸಿನಿಮಾ ಆಗ್ತದೆ. ಫಸ್ಟ್ ಲುಕ್ ಅನ್ನು ಕೂಡ ನೋಡಿದ್ರ. ಇನ್ನು ಈ ಸಿನಿಮಾದ ಶೂಟಿಂಗು ಕೂಡ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಹೊಸ ಸಾಂಗ್ ಇಲ್ಲ ಒಂದು ಹಳೆ ಸಾಂಗ್ ನ ರಿಮಿಕ್ಸ್ ಮಾಡ್ಕೊಂಡು ಈ ಸಿನಿಮಾದಲ್ಲಿ ಆಗ್ತಾ ಇದಾರಂತೆ. ಅಮಿತಾಬ್ ಬಚ್ಚನ್ ಅವರ ಡಾನ್ ಸಿನಿಮಾ ನೋಡಿದ್ರ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ ಅಮಿತಾಬ್ ಬಚ್ಚನ್ ಅವ್ರದ್ದು, ಟೈಕೆಪಾನ್ ಬನಾರಸ್ ವಾಲಾ ಅಂತ ಒಂದು ಸಾಂಗ್ ಇದೆ. ಈ ಸಾಂಗ್ ನ ರಿಮಿಕ್ಸ್ ಮಾಡ್ಕೊಂಡು ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾದಲ್ಲಿ ಒಂದು ಹೊಸ ಸಾಂಗ್ ತರ ರಿಮಿಕ್ಸ್ ಟೈಪ್ ಅಲ್ಲಿ ಮಾಡೋದು ಕೊಡ್ತಾ ಇದೆ ಮೂವಿ ಟೀಮ್. ಅಫಿಷಿಯಲ್ ಆಗಿ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್. ವಿಲ್ಲನ್ ಆಗಿ ಬದಲಾಗ್ತಾ ಇದಾರೆ ಹಾಸ್ಯ ನಟ. ಖಡಕ್ ಲುಕ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಮಿಂಚು ಅವರು. ಇವರ ಈ ವೈಟ್ ಬಿಯರ್ಡ್ ವೈಟ್ ಹೇರ್ ಸ್ಟೈಲ್ ನ ಜನಗಳು ಯಾವ ರೀತಿ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಯಾವ್ದೋ ಒಂದು ದೊಡ್ಡ ಮ್ಯಾಸಿವ್ ಇಟ್ಕೊಡೋ ಅಂತ ಬಿಗ್ ಲೆವೆಲ್ ಇರುವಂತ ಮಾಸ್ ವಿಲ್ಲನ್ ತರ ಕಾಣಿಸ್ಕೊತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇನ್ನು ಇವರು ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊತಾ ಇದಾರೆ ಆಸ್ ಅ ವಿಲ್ಲನ್. ಜೊತೆಗೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊತಾ ಇದಾರೆ. ಈ 2 ಸಿನಿಮಾದಲ್ಲೂ ಕೂಡ ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಹೊಸ ಲುಕ್ ನ ಜೊತೆಗೆ. ಸೊ ಫೈನಲ್ ಆಗಿ ನಮ್ಮ ಕನ್ನಡದಿಂದ ಒಬ್ಬ ಕಾಮಿಡಿ ಆರ್ಟಿಸ್ಟ್ ನೆಗೆಟಿವ್ ರೋಲ್ ಗೆ ಕನ್ವರ್ಟ್ ಆಗಿ ಬೇಡಿಕೆ ಬರುವಂತ ಒಬ್ಬ ಆಕ್ಟರ್ ಆಗಿ ಕನ್ವರ್ಟ್ ಆಗ್ತಾ ಇದಾರೆ. ಒಳ್ಳೆ ಸುದ್ದಿ ಅಲ್ಲ. ಇನ್ನು ವಿಷ್ಣು ಮಂಚು ಅವರು ಆಕ್ಟ್ ಮಾಡ್ತಾರಂತ ಕಣ್ಣಪ್ಪ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಸಣ್ಣ ಕ್ಯಾಮಿಯೋ ಕೊಡ್ತಾ ಇದಾರೆ. ಇನ್ನು ಈ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಗುಸು ಕೇಳಿಸ್ತಾ ಇದೆ. ಅಂದ್ರೆ ಇನ್ನು ಕನ್ಫರ್ಮ್ ಆಗಿಲ್ಲ. ಮೂವಿ ಟೀಮ್ ಇದೇ
ತಿಂಗಳು ರಿಲೀಸ್ ಮಾಡ್ತೀವಿ ಅಂತ ಯಾವುದೇ ರೀತಿಯ ಕನ್ಫರ್ಮೇಶನ್ ಇಟ್ಕೊಂಡಿಲ್ಲ. ಬಟ್ ರೂಮರ್ಸ್ ಗಳ ಪ್ರಕಾರ ಬರೋದಾದ್ರೆ ಈ ಸಿನಿಮಾ ಡಿಸೆಂಬರ್ ತಿಂಗಳು ಅಂದ್ರೆ ಈ ವರ್ಷ ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ರಾಮ್ ಚರಣ್ ಅವರ 15ನೇ ಸಿನಿಮಾ ಗೇಮ್ ಚೇಂಜರ್ ಈಗಾಗಲೇ ಸಾಂಗ್ಸ್ ಗಳ ಮುಖಾಂತರ ವೈರಲ್ ಆಗ್ತಾ ಇದೆ ಸಿನಿಮಾ. ಶಂಕರ್ ಅವ್ರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋದು. ಈ ಹಿಂದೆ ಇಂಡಿಯನ್ 2 ನೋಡ್ಬಿಟ್ಟು ನನಗೆ ಹುಚ್ಚಿಡ್ದು ಬಿಟ್ಟಿತ್ತು. ಇನ್ನು ಈ ಸಿನಿಮಾ ಯಾವ ರೀತಿ ಮಾಡಿರ್ತಾರೆ ಅಂತ ಎಕ್ಸೆಪ್ಟೇಷನ್ ಎಲ್ಲ 0 ಲೆವೆಲ್ ಹೋಗ್ಬಿಟ್ಟಿದೆ ಇಂಡಿಯನ್ 2 ನೋಡ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ಸಿನಿಮಾ ಮೇಲೆ ಅಷ್ಟೊಂದು ಎಕ್ಸೆಪ್ಟೇಷನ್ ಇಟ್ಕೊಂಡಿಲ್ಲ. ನಾರ್ಮಲ್ ಆಗಿ ಈ ಸಿನಿಮಾನು ಕೂಡ ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಆಗಬಹುದು ಅನ್ನೋ ಸಣ್ಣ ಗಾಸಿಪ್ ಕೇಳಿ ಬರ್ತಾ ಇದೆ. ನೋಡೋಣ ಮೂವಿ ಟೀಮ್ ಏನ್ ಪ್ಲಾನ್ ಮಾಡ್ಕೋತಾರೆ ಅಂತ. ಇನ್ನು ಈ ವಾರದ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾ ಮುಂಬೈಯಲ್ಲಿ ಪ್ರೆಸ್ ಮೀಟ್ ನ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಮೂವಿ ಟೀಮ್. ಈ ಹಿಂದೆ ನಮ್ಮ ಕನ್ನಡದ ಮೊದಲನೇ ಸಿನಿಮಾ KGF ಚಾಪ್ಟರ್ 2 ಮುಂಬೈ ಪ್ರೆಸ್ ಮೀಟ್ ಮಾಡಿದ್ರು ಯಾವ್ದೋ ಒಂದು ದೊಡ್ಡ ಮಾಲ್ ಒಳಗಡೆ. ಅದಾದ್ಮೇಲೆ 2ನೇ ಸಿನಿಮಾ ಮಾರ್ಟಿನ್. ಈ ರೀತಿ ಒಂದು ಡೆವಲಪ್ಮೆಂಟ್ ನ ನೋಡ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅನ್ನೋ ಒಂದು ಖುಷಿ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವಂತ ಗ್ರಾಫಿಕ್ಸ್ ವರ್ಕರ್ಸ್ ಗಳು ಏನಿದ್ರು ಅವರು 3,20,00,000 ಗ್ರಾಫಿಕ್ಸ್ ಮಾಡ್ತೀವಿ ಅಂತ ರಿಸೀವ್ ಮಾಡ್ಕೊಂಡು ಗ್ರಾಫಿಕ್ಸ್ ಏನು ಮಾಡದೇನೆ ಅರ್ಧ ಕೆಲಸನ ಬಿಟ್ಟು ದುಡ್ಡನ್ನ ಎತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಇದರಿಂದಾಗಿ ಪ್ರೊಡ್ಯೂಸರ್ ಗೆ ಎಷ್ಟೊಂದೆಲ್ಲ ಬೇಜಾರಾಗ್ತಾ ಇದೆ ಅಂದ್ರೆ ಈ ಸಿನಿಮಾದ ಕಡೆಯಿಂದ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಸರಿಯಾಗಿ ಅನ್ಕೊಂಡಿರೋಂತ ಟೈಮ್ಗೆ ರಿಲೀಸ್ ಮಾಡಕ್ ಆಗ್ಲಿಲ್ಲ. ಇನ್ನೂ 1 ವರ್ಷ ಮುಂದೆ ಹೋಯ್ತು. ಇದ್ರ ಜೊತೆಗೆ ನಮ್ಮ ವರ್ಕರ್ಸ್ ಗಳು ಈ ರೀತಿ ಮೋಸ ಮಾಡ್ತಾ ಇದಾರೆ ಅಂತ ಪ್ರೊಡ್ಯೂಸರ್ ಗೆ ನಮ್ ಕನ್ನಡ ಇಂಡಸ್ಟ್ರಿ ಮೇಲೆ ಕೆಟ್ಟ ಒಪಿನಿಯನ್ ಬರೋದಕ್ಕೆ ಡೌಟೇ ಇಲ್ಲ. ಅದಕ್ಕೆ ಒಳ್ಳೊಳ್ಳೆ ವರ್ಕರ್ಸ್ ಗಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋ ಅಂತ ಪ್ರೊಡಕ್ಷನ್ ಹೌಸ್ ನ ಇವರು ಪಿಕ್ ಮಾಡಿದ್ರೆ ಒಳ್ಳೇದು. ಯಾವ್ದಾವ್ದೋ ಕಿತ್ತೋಗಿರೋ ಪ್ರೊಡಕ್ಷನ್ ಹೌಸ್ ನ ತಗೊಂಡ್ಬಂದು ಈ ತರ ಎಲ್ಲ ನಂಬ್ಕೊಂಡು ದುಡ್ಡು ಸುರಿದು ಅವ್ರು ಎಸ್ಕೇಪ್ ಆಗಿ ಆಮೇಲೆ ಇವರು ಸಂಕಟನ ಪಟ್ಟು ನಮ್ ಕನ್ನಡ ಇಂಡಸ್ಟ್ರಿ ಎಕ್ಕುಟ್ಟೋಗ್ತಾ ಇದೆ ಅಂತ ನಾವುಗಳು ವಿಡಿಯೋ ಮಾಡ್ಕೊಂಡು ಇವೆಲ್ಲ ಬೇಕಾ? ಯಾವ ಪ್ರೊಡಕ್ಷನ್ ಕಂಪ್ನಿ ಇವೆಲ್ಲ. ಇನ್ನು ಅಲ್ಲು ಅರ್ಜುನ್ ಅವರ ಪುಷ್ಪ 2 ಪೋಸ್ಟ್ಪೋನ್ ಆಗೋಯ್ತು 6 ತಿಂಗಳು ಮುಂದಕ್ಕೆ. ವಿಷಯ ಏನಪ್ಪಾ ಅಂದ್ರೆ ಶಿವಕುಮಾರ್ ಹಾಗೇನೆ ಅಲ್ಲು ಅರ್ಜುನ್ ಮಧ್ಯೆ ಸ್ವಲ್ಪ ಕಿರಿಕಿರಿ ಉಂಟಾಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗಾಗಲೇ ಅಲ್ಲು ಅರ್ಜುನ್ ಅವರು 3 ತಿಂಗಳು ಡೇಟ್ ನ ಕೊಟ್ಟಿದ್ದಾರೆ. ಎಲ್ಲ ಕಂಪ್ಲೀಟ್ ಕೂಡ ಆಗೋಗಿದೆ. ಆದ್ರೂ ಕೂಡ ಇಷ್ಟೊಂದು ಮುಂದಕ್ಕೆ ತಳ್ಳಿ ಜೊತೆಗೆ ಎಕ್ಸ್ಟ್ರಾ ಡೇಟ್ ನು ಕೂಡ ಕೊಡಬೇಕಾದಂತ ಪರಿಸ್ಥಿತಿ ಉಂಟು ಮಾಡ್ತಾ ಇದೀರಾ ಅಂತ ಇಬ್ರು ಮಧ್ಯೆ ಸ್ವಲ್ಪ ಮನಸ್ತಾಪಗಳು ಉಂಟಾಗಿದೆ ಅಂತ ವಿಷಯ ಕೇಳಿ ಬರ್ತಾ ಇದೆ. ತೆಲುಗು ಇಂಡಸ್ಟ್ರಿನಲ್ಲೂ ಕೂಡ ಕಾಂಟ್ರವರ್ಸಿ ಸ್ಟಾರ್ಟ್ ಆಗೋದು ಡೌಟ್ ಇಲ್ಲ. ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಇದೆ ತೃಪ್ತಿ ಫ್ಯಾನ್ಸ್ ಗಳಿಗೆ. ಬ್ಯಾಡ್ ನ್ಯೂಸ್ ಅಂತ ಸಿನಿಮಾ ಬಂತು. ಈ ಸಿನಿಮಾದಲ್ಲಿ ಅವರ ಆರ್ಟ್ನೆಸ್ ಗೆ ಫಿದಾ ಆದಂತ ಫ್ಯಾನ್ಸ್ ಗಳಿಗೆ ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ 27 ಸೆಕೆಂಡ್ ನ ಒಂದು ಕಿಸ್ಸಿಂಗ್ ಸೀನ್ ಇತ್ತು. ಅದಕ್ಕೆ ಸೆನ್ಸಾರ್ ಬೋರ್ಡ್ ಅವರು ಕತ್ರಿ ಹಾಕ್ಬಿಟ್ಟಿದ್ದಾರೆ, ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ಮುಖಾಂತರ ಈ ಕತ್ರಿ ಹಾಕಿರೋ ಸೀನ್ಸ್ ಗಳನ್ನ ನೋಡೋದಕ್ಕೆ ನಿಮ್ ಕೈಲಿ ಆಗಲ್ಲ. ದಟ್ಸ್ ಆಲ್. ಇನ್ನು ಈ ವಾರದ ಇನ್ನೊಂದು ಹಾಟ್ ನ್ಯೂಸ್ ಕಡೆ ಬರೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಹೊಸ ಒಂದು VFX ಕಂಪನಿ ಕೂಡ ಎಂಟ್ರಿ ಆಗ್ತಾ ಇದೆ ಅಂತ. ಈಗಾಗಲೇ ಡಾರ್ಕ್ ನೈಟ್ ನೋಡಿದೀರಾ, ಮ್ಯಾಡ್ ಮ್ಯಾಕ್ಸ್ ಫ್ಯೂರಿನ ನೋಡಿದೀರಾ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರುವಂತ VFX ಆರ್ಟಿಸ್ಟ್ ಹಾಗೇನೆ CGI ವರ್ಕರ್ಸ್ ಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಲಂಡನ್ ಅಲ್ಲಿ ಅಂತ ವಿಷಯ ಕೇಳಿ ಬರ್ತಾ ಇದೆ. ತುಂಬಾ ಎಕ್ಸೈಟ್ ಆಗ್ತಾ ಇದೆ. ಜೊತೆಗೆ ಜಾನ್ ಸಿನಾ ಅವರು ಕೂಡ ಇರ್ತಾರೆ ಅಂತ ಗುಸುಗುಸು ಇದೆ. ಇವೆಲ್ಲ ಕನ್ಫರ್ಮ್ ಆಗೋದ್ರೆ ಕನ್ನಡ ಇಂಡಸ್ಟ್ರಿಗೆ ಹಾಲಿವುಡ್ ಅಲ್ಲಿ ಬೇಡಿಕೆ ಆಗೋದು ಕನ್ಫರ್ಮ್. ಅದಾದ್ಮೇಲೆ ಇಂಡಿಯಾದಲ್ಲಿ ಯಾರು ಕೂಡ ನಮ್ ಕನ್ನಡನ ಟಚ್ ಮಾಡೋದಕ್ಕೆ ಆ ಲೆವೆಲ್ಗೆ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.